ನಮಸ್ತೆ ಫ್ರೆಂಡ್ಸ್. ಇವತ್ತು ವಸಂತ ಪಂಚಮಿ ಬಂದಿದೆ ಜನವರಿ 23ನೇ ತಾರೀಕು ವಸಂತ ಪಂಚಮಿ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. 2026ನೇ ತಾರೀಕು 2026ನೇ ಇಸ್ವಿಯಲ್ಲಿ ಜನವರಿ 23ನೇ ತಾರೀಕು ಬಂದಿದೆ. ತುಂಬಾ ವಿಶೇಷವಾಗಿದೆ ಈ ದಿನ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ. ಪಂಚಮಿಯ ತಿಥಿ ಮತ್ತೆ ಪ್ರಾರಂಭ ಅಂತ್ಯ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ವಿಡಿಯೋನ ನಿಮಗೆ ಅರ್ಥ ಆಗುತ್ತೆ. ಪೂಜೆ ಬಗ್ಗೆ, ಪೂಜೆಯ ಫಲಗಳೇನು, ಹೇಗೆ ಅಂತ. ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ವಸಂತ ಪಂಚಮಿ, ಶ್ರೀ ಪಂಚಮಿ ಜನವರಿ 23 ಶುಕ್ರವಾರ ಬಂದಿದೆ. 20 ವರ್ಷಗಳ ನಂತರ ಈ ಬಾರಿ ಬಹಳ ವಿಶೇಷಗಳೊಂದಿಗೆ ಬಂದಿದೆ. ಅತ್ಯಂತ ಶಕ್ತಿಶಾಲಿ ದಿನ ಅಂತನೂ ಸಹ ಕರೀತಾರೆ. ಪುರಾಣಗಳ ಪ್ರಕಾರ ಈ ದಿನ ಸಾಕ್ಷಾತ್ ಸರಸ್ವತಿ ದೇವಿ ಹುಟ್ಟಿದ ದಿನ. ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರ ದಿನ ಪಂಚಮಿ ಇರುವುದರಿಂದ ಲಕ್ಷ್ಮಿ ಮತ್ತು ಸರಸ್ವತಿಯ ಸಮಾಗಮ ಬಹಳ ಒಳ್ಳೆಯ ಫಲಗಳು ನೀಡುತ್ತವೆ. ಈ ದಿನ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಂದ ಸರಸ್ವತಿ ದೇವಿಗೆ ಪೂಜೆ ಮಾಡಿಸುವುದರಿಂದ ಮಕ್ಕಳ ಏಕಾಗ್ರತೆ ಹೆಚ್ಚುತ್ತದೆ. ದೇವಿಗೆ ಹಳದಿ ಬಣ್ಣ ಬಹಳ ಇಷ್ಟವಾಗಿರುವುದರಿಂದ ಪುಸ್ತಕಗಳನ್ನು ದೇವಿಯ ಫೋಟೋ ಮುಂದೆ ಇಟ್ಟು ಹಳದಿ ವಸ್ತ್ರ ಧರಿಸಿ ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡಬೇಕು. ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಹಳದಿ ಮಿಶ್ರಿತ ಕೇಸರಿ ಬಾತು ಇಲ್ಲ ಲಾಡು, ಈ ಥರ ಹಳದಿ ಖಾದ್ಯಗಳನ್ನು ಇಡಬಹುದು. ಮಕ್ಕಳಿಗೆ ಹೊಸದಾಗಿ ಅಕ್ಷರಾಭ್ಯಾಸ ಮಾಡಿಸುವವರು ಈ ದಿನ ಬಹಳ ಪ್ರಶಸ್ತವಾದ ದಿನವಾಗಿದೆ. ಪೂಜೆಯ ಸಮಯ ಬೆಳಗ್ಗೆ 5:37 ರಿಂದ 6:20 ಇದೆ. ಬೆಳಗ್ಗೆ ಅಮೃತ ಕಾಲ ಅಂದರೆ 8:30 ರಿಂದ 11:05 ಅಮೃತ ಕಾಲ ಇದೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಅಭ್ಯಂಜನ ಸ್ನಾನ ಎಂದರೆ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ, ಅರಿಶಿಣ ಮಿಶ್ರಿತ ಸ್ನಾನ ಮಾಡಬೇಕು. ಅರಿಶಿಣದ ನೀರನ್ನು ಮಿಶ್ರಿತವಾಗಿ ಸ್ನಾನವನ್ನು ಮಾಡಬೇಕು. ತುಂಬಾ ಒಳ್ಳೆಯದು ಈ ಸ್ನಾನ ಮಾಡುವುದರಿಂದ. ಲಕ್ಷ್ಮೀ ಸರಸ್ವತಿ ಯೋಗ ಸಹ ದೊರೆಯಲಿದೆ. ಜನವರಿ 23 ಇಂದು ಸಾಮಾನ್ಯ ದಿನ ಅಲ್ಲ. ಇಂದು ಅಂಡ ಪಿಂಡ ಬ್ರಹ್ಮಾಂಡಗಳಿಗೆ ಮೂಲವಾದ ಪರಾಶಕ್ತಿಯ ಶಕ್ತಿ ಅತ್ಯಂತ ಪ್ರಬಲವಾಗಿರುವುದರಿಂದ ಈ ದಿನವನ್ನು ವಸಂತ ಪಂಚಮಿ, ಶ್ರೀ ಪಂಚಮಿ ಎಂದು ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ಈ ದಿನವೇ ಮಹಾಶಕ್ತಿ ಆವಿರ್ಭವಿಸುವ ದಿನ ಮತ್ತು ಸರಸ್ವತಿ ದೇವಿಯ ಅವತಾರ ದಿನ. ವಸಂತ ಪಂಚಮಿ ಎಂದರೇನು ಅಂದರೆ, ವಸಂತ ಅಂದರೆ ಹೊಸ ಆರಂಭ, ಹೊಸ ಶಕ್ತಿ. ಪಂಚಮಿ ಎಂದರೆ ಜ್ಞಾನ, ಬುದ್ಧಿ, ಶಕ್ತಿ, ವಿದ್ಯೆ, ಜ್ಞಾನ, ಕಲಾ, ಸಂಸ್ಕೃತಿ, ಬುದ್ಧಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳಿಗೆ ಈ ದಿನ ಅತ್ಯಂತ ಶ್ರೇಷ್ಠವಾದದ್ದು. ಮಕ್ಕಳ ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ ಆರಂಭ, ಹೊಸ ಕೆಲಸ, ಬಿಸಿನೆಸ್ ಶುರು ಮಾಡಲು ಈ ದಿನವನ್ನು ಶಾಸ್ತ್ರಗಳು ಶಿಫಾರಸು ಮಾಡುತ್ತವೆ. ಈ ಬಾರಿ ವಸಂತ ಪಂಚಮಿ ಏಕೆ ಅಷ್ಟು ವಿಶೇಷ? ಈ ಬಾರಿ ಪಂಚಮಿ ಶುಕ್ರವಾರದಂದು ಬಂದಿದೆ. ಶುಕ್ರವಾರ ಲಕ್ಷ್ಮೀ ಸರಸ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಜೊತೆಗೆ ಅಪರೂಪದ ಪಂಚಮಿಯ ಗ್ರಹಕೂಟಗಳು ಕೂಟ ಇದೆ. ಕಳೆದ 20 ವರ್ಷಗಳಲ್ಲಿ ಇಂತಹ ಯೋಗ ಬಂದಿಲ್ಲ. ಅದರಿಂದ ಈ ದಿನವನ್ನು ಲಕ್ಷ್ಮೀ ಸರಸ್ವತಿ ಯೋಗ ದಿನವೆಂದು ಕರೆಯುತ್ತಾರೆ. ವಸಂತ ಪಂಚಮಿಯಿಂದ ಮಾಡುವುದರಿಂದ ಏನು ಲಾಭ? ವಿದ್ಯಾಭಿವೃದ್ಧಿ, ಜ್ಞಾನ ಪ್ರಾಪ್ತಿ, ಮನಸ್ಸಿನ ಸ್ಪಷ್ಟತೆ, ಮಾತಿನ ಶಕ್ತಿ, ಸೃಜನಶೀಲತೆ ಹೆಚ್ಚಳವಾಗುತ್ತದೆ. ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ತುಪ್ಪದ ದೀಪ ಹಚ್ಚಿ ಓಂ ಐಂ ಸರಸ್ವತೇ ನಮಃ, ಓಂ ಐಂ ಸರಸ್ವತೇ ನಮಃ ಅಂತ ಜಪವನ್ನ ಮಾಡಿ. ಪುಸ್ತಕ, ಪೆನ್ನು, ವಾದ್ಯಗಳನ್ನು ಪೂಜಿಸುವುದು ತುಂಬಾ ಶುಭ. ಈ ದಿನ ಏನು ಮಾಡಿದ್ರೆ ಫಲ ಸಿಗುತ್ತದೆ? ಈ ದಿನ ಮನಪೂರ್ವಕವಾಗಿ ಹಣ, ವಿದ್ಯೆ, ಬುದ್ಧಿ, ಜೀವನದಲ್ಲಿ ಸಮಸ್ಯೆಗಳ ಏನೇ ಬೇಡಿಕೊಂಡರೂ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿದರೆ 100ಕ್ಕೆ 100 ಫಲ ಸಿಗುವುದಂತೂ ಖಚಿತ. ಆದರೆ ಈ ದಿನ ಅಪ್ಪಿತಪ್ಪಿಯೂ ನೀವು ಮಿಸ್ ಮಾಡಿಕೊಳ್ಳಬೇಡಿ. ಈ ದಿನ ತುಂಬಾ ಶುಭವಾಗಿದೆ. ನಾಳೆ ಬರುವಂತ 23ನೇ ತಾರೀಕು ಶುಕ್ರವಾರ ಎಲ್ಲರೂ ಈ ಪೂಜೆಯನ್ನ ಮಾಡಿ
ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾಡೋದ್ರಿಂದ ಅವ್ರ ಮನಸ್ಸಲ್ಲಿ ಏನೇ ಅನ್ಕೊಂಡಿದ್ರು ಸಹ ಅದು ನೆರವೇರುತ್ತೆ. ಈ ಪೂಜೆಯನ್ನ ಆ ಥರ ವಿದ್ಯಾರ್ಥಿಗಳು ಮತ್ತೆ ಕಲಾವಿದರು, ಸಂಗೀತಗಾರರು ಇವರೆಲ್ಲ ಈ ಪೂಜೆಯನ್ನ ಮಾಡೋದ್ರಿಂದ ಅವರಿಗೆ ತುಂಬಾನೇ ಫಲ ಸಿಗತ್ತೆ ಅಂತಾನೆ ಹೇಳ್ಬೋದು. ಈ 20 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಈ ದಿನ 20 ವರ್ಷಗಳಾದ್ಮೇಲೆ ಮತ್ತೆ ನಾಳೆ ಬರ್ತಾ ಇದೆ. ಎಲ್ಲರೂ ಈ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಉಪಯೋಗ ಪಡಿಸ್ಕೊಂಡು ಈ ಈ ದಿನವನ್ನ ಪೂಜೆ ಮಾಡಿ, ಸರಸ್ವತಿ ಲಕ್ಷ್ಮೀ ದೇವಿಗೆ ಅಂತಾನೆ ಪೂಜೆ ಮಾಡಿ. 100ಕ್ಕೆ 100 ನಿಮಗೆ ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬೋದು. ಮತ್ತೆ ಹಳದಿ ಬಣ್ಣ ಅಂದ್ರೆ ಬಟ್ಟೆಯನ್ನ ತೊಟ್ಕೊಳ್ಳಿ. ಹಳದಿ ಬಣ್ಣ ಸರಸ್ವತಿ ದೇವಿಗೆ ತುಂಬಾ ಪ್ರಿಯವಾದಂತ ಬಣ್ಣ. ಹಾಗಾಗಿ ಹಳದಿ ಬಣ್ಣವನ್ನ ಬಟ್ಟೆ ತೊಟ್ಕೊಂಡು ಹಳದಿ ಹೂವುಗಳನ್ನ ದೇವಿಗೆ ಧರಿಸಿ ಮನಃಶಾಂತಿಯಿಂದ ಪೂಜೆ ಮಾಡಿ, ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ಆ ದೇವಿ ಎಲ್ಲರಿಗೂ ಕೃಪೆ ತೋರ್ತಾಳೆ. ಆ ದೇವಿ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋಗಳು ಇಷ್ಟವಾದಲ್ಲಿ ದಯವಿಟ್ಟು ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇದೇ ತರ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ವಂದನೆಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನನ್ನ ಮನೋಲ್ಲಾಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.